ವಾರ್ತೆಗಳ ವಿವರ. ಬೀರೂರಿನಲ್ಲಿ ನಡೆದ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಮಗಳ ಮದುವೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿದ್ದು, ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಹರಿಪ್ರಸಾದ್ ಸ್ವಲ್ಪ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ. ಏಕೆ ಹಾಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಎಂದರು. ನೋಡು ಕರೆಕ್ಟ್ ಆಗೈತೆ ಎಲ್ಲರಿಗೂ. ನೀವು ರೋಗಿಲ್ಲ ಮುಂದಕ್ಕೆ ಸರಿಯಾಗುತ್ತೆ. ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ತಮ್ಮ ಮಗಳ ಮದುವೆಯನ್ನ ಬೀರೂರಿನ ತರಳಬಾಳು ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದು, ಶಾಸಕ ಬೆಳ್ಳಿ ಪ್ರಕಾಶ್ ರವರ ಆಮಂತ್ರಣ ಸ್ವೀಕರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರವರು ಭಾಗಿಯಾಗಿ ವಧುವರರನ್ನು ಆಶೀರ್ವದಿಸಿದರು. ಮದುವೆ ಬಳಿಕ ಚಿಕ್ಕಮಗಳೂರಿನಲ್ಲಿ ನಡೆಯಲಿರುವ ಚಿಕ್ಕಮಗಳೂರು ಹಬ್ಬಕ್ಕೆ ತೆರಳಿ ಚಾಲನೆಯನ್ನ ನೀಡಲಿದ್ದಾರೆ ಎಂದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಹರಿಪ್ರಸಾದ್ ಏಕೆ ಹಾಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ. ಅವರಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ. ಈ 17 ಜನ ಏನು ಮಾಡಿದ್ರು ಅದನ್ನ ಅವರ ನಾಯಕರು ಮಾಡುತ್ತಾರೆ. 2007ರಲ್ಲಿ ಅವರ ಹಿಂದಿನ ನಾಯಕರು ಜೆಡಿಎಸ್ಗೆ ರಾಜೀನಾಮೆ ನೀಡಿದ್ರು. ಕಾಂಗ್ರೆಸ್ ಸೇರಿ ಹೇಗೆ ಗೆದ್ದು ಕಾಂಗ್ರೆಸ್ ಸೇರಿದ್ದಾರೋ ಈ ಮಾತು ಇವರಿಗೆ ಅನ್ವಯಿಸಿದರೆ ಅವರಿಗೂ ಅನ್ವಯಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು. ಯತ್ನಾಳ್ ಅವರಿಗೆಲ್ಲ ಉತ್ಸಾಹ ಮಿತ್ರರು ಎಂದು ಹೇಳುತ್ತೇವೆ. ಉತ್ಸಾಹದಲ್ಲಿ ಮಾತಾಡ್ತಾರೆ. ಹೈಕಮಾಂಡ್ ಮಾತಾಡಿದ್ರೆ ಸರಿಯಾಗುತ್ತೆ ಎಂದು ಹೇಳಿದರು. ಅವರಿಗೆ ಹರಿಪ್ರಸಾದ್ ಅವರು ಯಾಕೆ ಹೇಳಿದ್ರು ಗೊತ್ತಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡಲ್ಲ. ಆದರೆ ಇಷ್ಟೇ ಹೇಳಬಯಸ್ತೇನೆ, ಹಿಂದೆ 2007ರಲ್ಲಿ ಅವ್ರ ನಾಯಕರು, ಇವತ್ತಿನ ನಾಯಕರು JDS ಬಿಟ್ಟು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಬಂದು, ಇವ್ರು ಹೆಂಗೆ ಇಲೆಕ್ಷನ್ ನಿಂತು ಆರಿಸಿ ಬಂದರು ಅದೇ ಥರ ಬಂದು ಕಾಂಗ್ರೆಸ್ ಸೇರಿಕೊಂಡ್ರು. ಈ 17 ಜನ ಏನು ಮಾಡಿದ್ರು ಅದನ್ನು ಅವ್ರ ನಾಯಕರು ಕೂಡ ಮಾಡಿದರು. ಈ ಮಾತುಗಳು ಇವ್ರಿಗೆ ಅನ್ವಯಿಸಿದರೆ ಅವ್ರಿಗೂ ಅನ್ವಯಿಸ್ತದ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ, ಯೋಚನೆ ಮಾಡಿ ಮಾತಾಡಬೇಕು. ಅವ್ರಿಗೆಲ್ಲ ನಾವು ಅತಿ ಉತ್ಸಾಹ ನಮ್ಮ ಮಿತ್ರರು ಅಂತ ಹೇಳ್ತೀನಿ. ನಾನು ಉತ್ಸಾಹದಲ್ಲಿ ಕೆಲವು ವಿಚಾರಗಳನ್ನು ಮಾತಾಡ್ತಾರೆ. ಈಗಾಗಲೇ ನಾನು ದಿಲ್ಲಿಯಲ್ಲಿ ಕೂಡ ಹೇಳಿದ್ದೇನೆ, ನಮ್ಮ ಹೈಕಮಾಂಡ್ನವರು ಅವ್ರನ್ನೆಲ್ಲ ಕರೆಸ್ಕೊಂಡು ಮಾತಾಡಿ ಸರಿಯಾಗುತ್ತೆ. ಗೊಂದಲಗಳು ಏನಿಲ್ಲ, ಭಾಳ ಸ್ಪಷ್ಟವಾಗಿದೆ, ಯಾವುದೇ ಗೊಂದಲಗಳಿಲ್ಲ. ಮಧ್ಯಂತರ ರಿಪೋರ್ಟ್ ಏನಿದೆ ಅದನ್ನು ಸಚಿವ ಸಂಪುಟದ ಮುಂದೆ ಇಟ್ಟಿದ್ದೇವೆ. ಅಂತಿಮ ರಿಪೋರ್ಟ್ ಬಂದಾಗ ಸ್ಪಷ್ಟ ಚಿತ್ರ ಬರ್ತದೆ. ಏನು ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ, ಯಾವ ಪ್ರಮಾಣ ಎಲ್ಲೆಲ್ಲಿ ಯಾರ್ಯಾರು ಕೊಡಬೇಕನ್ನುವಂಥದ್ದು 2 ಪ್ರಶ್ನೆಗಳಿಗೆ ಅಂತಿಮ ರಿಪೋರ್ಟ್ನಲ್ಲಿ ಸ್ಪಷ್ಟವಾದ ಉತ್ತರ ಸಿಗ್ತದೆ. ಚಿಕ್ಕಮಗಳೂರು ವೈವಿಧ್ಯತೆಯಿಂದ ಕೂಡಿರುವಂಥ ನಿಸರ್ಗ ಮತ್ತು ಸಂಸ್ಕೃತಿಯಿಂದ ಕೂಡಿರುವಂಥ ಒಂದು ನಾಡು. ಅದರೆಲ್ಲ ಪ್ರತಿಬಿಂಬಿಸುವಂಥ ಒಂದು ಉತ್ಸವ ಸುಮಾರು 3-4 ವರ್ಷದ ನಂತರ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಒಂದು ಉತ್ಸಾಹ ತುಂಬುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಸನ್ಮಾನ್ಯ CT ರವಿಯವರು ಭಾಳಷ್ಟು ಆಸಕ್ತಿ ವಹಿಸಿ ಎಲ್ಲವನ್ನು ಜೋಡಿಸಿ ಉತ್ತಮ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಭಾಗವಹಿಸಲು ಕೂಡ ನಾನು ಬಂದಿದ್ದೇನೆ.